ಬಾಯ್ ಕಂಗ್ರ್ಯಾಚುಲೇಷನ್ಸ್. ಗಾಡಿ ಹೋಗ್ತು ಏರ್ ಹಾಕಿ ಹಿಂದ್ ಬಾಲಿ ಸೌಂಡ್ ಒಂದು ಮೆಟ್ರೋ ಮುಂದಿನ ನಿಲ್ದಾಣ ಪೀಣ್ಯ. ಓಡಿಸ್ಕೊಂಡ್ ಬರೋದಲ್ಲ, ಅದು ರೋಡ್ ಗೊತ್ತಾಗಲ್ಲ, ಎಲ್ಲರೂ ಹೋಗ್ಬಿಟ್ಟ ಮತ್ತೆ. ಬೈ ಇಬ್ರು ಬರ್ರಿ ಬೈ ರಘು, ಅವ್ರು ಓಡಿಸ್ಕೊಂಡ್ ಬರ್ತಾರ ಬಾ. ನಾನು ಅದೇ ಹೇಳ್ತೀನಿ, ಸರಿ ಹಿಂದೆ ಕುಂದ್ರಪ್ಪ. ಕುಂದ್ರ ಏನಾಗಲ್ಲ, ಏನಾಗಲ್ಲ. ಜೈ ಶ್ರೀರಾಮ್. ಕುಂದ್ರಪ್ಪ, ಗಾಡಿ ಮುರಿಲಿಲ್ಲ ಅಂದ್ರೆ ಸಾಕು ಇವತ್ತು. ಗಾಡಿ ಮುರಿಬೇಡ್ರಿ ಅಷ್ಟೇ, ಏನಾಗಲ್ಲ, ಗಾಡಿ ಮುರಿಬೇಡ್ರಿ, 2 ಹೋಳು ಮಾಡಬೇಡ್ರಿ ಅಷ್ಟೇ. RR CBR 600 RR ರಾಘು ಅಂಡ್ ರಾಹುಲ್. ಹೆಂಗಾಗಿದೆ ರ್ಯಾಪ್? ನೆಕ್ಸ್ಟ್ ಲೆವೆಲ್ ಆಗಿದೆ ಬೈ. ಅದು ಕ್ಯಾಮ್ರಾದಾಗ ನೋಡಕ್ಕೆ ಜಸ್ಟ್ ಅವ್ರಿಗೆ ಎಷ್ಟು ಗೊತ್ತಾಗಲ್ಲ ಗೊತ್ತಿಲ್ಲ, ಬಟ್ ನೀವು ರಿಯಲ್ ಆಗಿ ನೋಡಿದಾಗ ಅದು ನೆಕ್ಸ್ಟ್ ಲೆವೆಲ್ ಕಲರ್ ಐತಿ. ರಾತ್ರಿ ಇನ್ನೂ ಮಸ್ತ್ ಕಾಣುತ್ತೆ, ಸಖತ್ ಕಾಣುತ್ತೆ ಆ್ಯಕ್ಚುಲಿ. ನಾವೀಗ ಸುಮಾರು ಆಲ್ಮೋಸ್ಟ್ ಒಂದು 2 months ಇಂದ ಒಟ್ಟಿಗೆನೆ ಹುಬ್ಳಿಯಲ್ಲಿ, ಮಧ್ಯಪ್ರದೇಶಲ್ಲಿ ಎಲ್ಲ ಕಡೆನೂ ಒಟ್ಟಿಗೆ ಇರೋಂಥದ್ದು. ಹಂಗಾಗೋಗ್ಬಿಟ್ಟಿದೆ. ಇವಾಗ ನಾಳೆ ಅರುಣು ಮತ್ತು ರಾಘು ಹೋಗ್ತಾ ಇದ್ದಾರೆ ಅವ್ರ ಗಾಡಿ ಎತ್ಕೊಂಡು. ಸೊ ಇಲ್ಲಿ ಪ್ಯಾನಿಯರ್ಸು ಮತ್ತು ಟಾಪ್ ಬಾಕ್ಸ್ ಇದೆ. ಒಂದೊಂದು ಮಟ್ಟಿಗೆ ವಾಪಸ್ ಹೋಗ್ತೀವಿ, ಮತ್ತೆ ರಿಟರ್ನ್ ಬರ್ತೀವಿ. ಏನಾತಿ ಈಗ ಯಾರು ಓಡಿಸ್ತಾರೆ? ನಾನು ರಾಕೇಶ್. ನೀವು ಮತ್ತೆ ಮಿಸ್ಟರ್ ರಾಕೇಶ್ ಕಂದಳ್ಳಿ ಹೋಗ್ತಾ ಇದ್ದೀರಾಗ. ಈಗೇನು ಅಲ್ಲಿಂದ ಇಲ್ಲಿವರೆಗೂ ಓಡ್ಸಕ್ಕೆ ನೀವೇ ಬೇಕಾಗಿತ್ತು? ಅಲ್ಲಿಂದ ಇಲ್ಲಿವರೆಗೂ ನೀವು ವಾರ್ಮಪ್ ಆಯ್ತೇನಿಲ್ಲ ರಾಕೆ? ವಾರ್ಮಪ್ ಆಯ್ತಾ? ಪ್ಯಾನರ್ಸ್ ಈಗ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC Days ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಬಂದಿರೋಂಥದ್ದು ಇಲ್ಲಿ ಬಾನೆಟ್ ಆ್ಯಂಡ್ ಸ್ಪೋಕ್ಸಲ್ಲಿ. ಹೇಗೆ ಅಂತಂದರೆ ಮೊನ್ನೆ ನಮ್ಮ S1000 RR ನಾವು ವಾಶಿಗೆ ಕೊಟ್ಟಿದ್ವಿ ನಮ್ಮ ಮನೆ ಹತ್ರ ಇರೋಂಥ 3M. ಹಿಂದ್ಗಡೆ ಟೇಲ್ ಸೆಕ್ಷನ್ ಮೇಲೆ ಈಟಿಂಗನ್ನು ಇಟ್ಬಿಟ್ಟು ಸುಟ್ಬಿಟ್ಟಿದ್ದಾರೆ. ಅದಾದಮೇಲೆ ಅವ್ರ ಕಡೆಯೂ ಕೂಡ ಅಷ್ಟೊಂದೇನು ರೆಸ್ಪಾನ್ಸ್ ಏನು ಇರಲಿಲ್ಲ ನಮಗೆ. ಅನ್ನೆಸೆಸರಿಯಾಗಿ ಸುಮ್ಮನೆ ಅವಾಯ್ಡ್ ಮಾಡ್ತಾರೆ ಅಂತ ಹೇಳಿ ನಾವು ಡೈರೆಕ್ಟಾಗಿ ಸಾಗರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸಾಗರ್ ಅವ್ರಿಗೆ ಅದೇ ಹೇಳಿರೋವಂಥದ್ದಿದೆ. ಹಿಂದ್ಗಡೆ ಸ್ವಲ್ಪ ಅದು ಮಾನ್ಸ್ಟರ್ ಫೇರಿಂಗು ಟೇಲ್ ಸೆಕ್ಷನ್ನು. ಇದು ಕಂಪ್ಲೀಟ್ ಫೇರಿಂಗ್ಸ್ ಬಂದ್ಬಿಟ್ಟು ಮಾನ್ಸ್ಟರ್ ಫೇರಿಂಗಿಂದಾನೆ ತರಿಸಿರೋಂಥದ್ದು. ಸೊ ಇಲ್ಲಿ ಒಂದು ಸೆಕ್ಷನ್ ಏನು ಬರುತ್ತಲ್ಲ, ಈ ಕಡೆ ಸ್ವಲ್ಪ ಅವರು ಹೀಟಿಂಗನ್ನು ಇಟ್ಬಿಟ್ಟಿದ್ದಾರೆ. ಸೊ ಮೇಲ್ಗಡೆ ಇರುವಂಥ ಕ್ಲಿಯರ್ ಕೋಟ್ ಏನಿದೆಯಲ್ಲ, ಅದು ಸ್ವಲ್ಪ ಶ್ರಿಂಕ್ ಆದಂಗೆ ಆಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಅದಾದಮೇಲೆ ನಾವು ಡೈರೆಕ್ಟಾಗಿ ಸಾಗರ್ ಬ್ರೋ ಅವ್ರ ಹತ್ರ ಇಲ್ಲಿ ಹೆಂಗೂ ನಾವು ನಮ್ಮ 600 RR ಕಸಿನೋ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬರೋಕ್ಕಿತ್ತು. ಗಾಡಿನೂ ಕೂಡ ಓಡಿಸ್ಕೊಂಡು ಬಂದ್ವಿ. ಸೊ ಅದಕ್ಕೆ ಇದನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಅದನ್ನು ಮೇಲ್ಗಡೆ ಇರುವಂಥ ಕ್ಲಿಯರ್ ಕೋಟ್ನ ತೆಗೆದು ರಬ್ ಮಾಡಿ ನೀಟಾಗಿ ಅದನ್ನು ಪೇಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇವಾಗ ಅದನ್ನು ಕೊಟ್ಟಿದ್ದಾರೆ. ಇನ್ನೊಂದು ನಮ್ಮ 6R ಆ್ಯಕ್ಚುಲಾಗಿ ಇಲ್ಲಿ PPF ಹಾಕಿರೋಂಥದ್ದು ಏನಿತ್ತಲ್ಲ, ಇದು ನಮಗೆ ಟ್ಯಾಂಕ್ ಮೇಲೆ ಇರೋಂಥ PPF ಕಟ್ಸ್ಗಳಿತ್ತು. ಬಟ್ ಇದಕ್ಕೆ ಅವನು ಗಾರ್ಡ್ ತಂದಿದ್ದಾನೆ, ಒಂದು ಕಾರ್ಬನ್ ಫೈಬರ್ ಇತ್ತು, ಆರೆಂಜ್ ಇದೆ, ಗಾರ್ಡ್ಸ್ ಇದೆ, ಈ ಕಡೆ ಕೂರುತ್ತೆ, ಟ್ಯಾಂಕ್ ಹಗ್ಗರ್ ಅಂತ ಕರೀತಾರೆ ಅದಕ್ಕೆ. ಸೊ ಆ ಗಾರ್ಡ್ನ ಇನ್ಸ್ಟಾಲೇಷನ್ ಮಾಡಬೇಕು ಅಂತಂದರೆ ಈ ಅಕಸ್ಮಾತ್ ಏನಾದರೂ ಈಗ ಕಟ್ಟಿದ್ರೆ ಅದು ಈಸಿಯಾಗಿ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈಗ ಬರೀ ಟ್ಯಾಂಕ್ ಅಷ್ಟೇ ಇನ್ನೊಂದು ಸರಿ PPF ಮಾಡಿಕೊಂಡು ವಿತೌಟ್ ಎನಿ ಕಟ್ಸ್ ಅದಾದಮೇಲೆ ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಬೇಕು. ಅದ್ರ ಜೊತೆ ಇನ್ನೊಂದೇನಾಗಿರೋದು ಅಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋಂಥ ರ್ಯಾಪ್ಗಳಿದ್ದಾವೆ. ನಾನು ಅದನ್ನು ನೋಡ್ತಾ ಇದ್ದೆ ಆ್ಯಕ್ಚುಲಿ, ಯಾವುದಾದ್ರು ಗಾಡಿಗೆ ಏನಾದ್ರು ಮಾಡೋಣ ಅಂತ ಹೇಳಿ. ಅದರಲ್ಲಿ ನನಗೆ ಈ ಎವರಿಡೆನ್ಸನ್ನಲ್ಲಿ ಇವಾಗ ಹೈಲಕ್ಸಲ್ಲಿ ಇರೋಂಥದ್ದು ಇದು, ಈ ರ್ಯಾಪು. ಇದನ್ನು ಫ್ಯಾಂಟಸಿ ಬ್ಲ್ಯಾಕ್ ಅಂತ ಕರೀತಾರೆ. ಇದು ಒಂದೊಂದು ಕಡೆ ಒಂದೊಂದು ಥರ ಕಲರ್ ಕಾಣುತ್ತೆ ನೋಡಿ ನಿಮಗೆ. ಇದು ಮಿಕ್ಕಿದೆಲ್ಲದೂ ಕೂಡ ಇಲ್ಲಿರೋಂಥದ್ದು ಎಲ್ಲದೂ ಕೂಡ ಸ್ವಲ್ಪ ಶೈನಿ ಥರ ಇರುತ್ತೆ. ಇದು ಫುಲ್ಲು ಸೈಕಡೆಲಿಕ್ ಥರ ಇದೆ. ಇದನ್ನು ಫ್ಯಾಂಟಸಿ ಸ್ಪಾರ್ಕ್ಲಿಂಗ್ ಗ್ರೇ ಅಂತ ಕರೀತಾರೆ. ಇದು ಮತ್ತು ಇದು ಅಷ್ಟೇ ಹೈಲೈಟ್ ಇರೋದು. ಇದು ಸಟಲಾಗಿ ಇನ್ನೂ ಚೆನ್ನಾಗಿದೆ. ನನಗೆ ಇಷ್ಟ ಆಗಿರೋಂಥ ಕಲರ್ ಬಂದ್ಬಿಟ್ಟು ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಯಾವುದಾದ್ರೂ ಒಂದು ಗಾಡಿ ಮಾಡಿಸ್ಲೇಬೇಕು ಅದನ್ನು. ಅದಾದಮೇಲೆ ಇಲ್ಲಿ 2 ಕಲರ್ ಇದೆ. ಒಂದು ಬಂದ್ಬಿಟ್ಟು ಕನ್ಫರ್ಮ್ ಕ್ರೋಮ್ ಬ್ಲ್ಯಾಕ್ ಅಂತ ಹೇಳಿ, ಇನ್ನೊಂದು ಕನ್ಫರ್ಮ್ ಕ್ರೋಮ್ ರೆಡ್ ಅಂತ ಹೇಳಿ. ಈ 2 ಕಲರು ತುಂಬ ಇಷ್ಟ ಆಗಿದೆ. ಬಟ್ ಏನು ಅಂತಂದರೆ ಅಕಸ್ಮಾತ್ ಈ ರ್ಯಾಪ್ ಮಾಡಿಸ್ಬಿಟ್ರೆ ಗಾಡಿನ ಮೇಂಟೈನ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ಅಂತಂದರೆ ಅದು ಅಷ್ಟು ಶೈನಿಂಗ್ ಇರುತ್ತೆ. ಅದನ್ನು ಒರೆಸ್ಕೊಂಡು ಸ್ವಲ್ಪ ಧೂಳು ಬಿದ್ದರೂ ಕೂಡ ಕಾಣುತ್ತೆ. ಬಟ್ ಏನಾದರೂ ಡೀಟೇಲಿಂಗ್ ಮಾಡಿಸ್ಬೇಕು ಅಂತಂದರೆ ಈ ಕಲರಲ್ಲಿ ಮಾಡಿಸ್ಕೊಂಡಿರ್ಬೋದು.
ಸೊ ಇವಾಗ ಅದನ್ನು ಪೇಂಟಿಂಗ್ ಕೊಟ್ಟಿದ್ದಾರಂತೆ, ಇನ್ನೊಂದು ಪ್ರಾಬಬ್ಲಿ 2 ಡೇಸಲ್ಲಿ ವಾಪಸ್ ಬರುತ್ತೆ. ವಾಪಸ್ ಬಂದ ಮೇಲೆ ನಾವು ಗಾಡಿನ ತೊಗೊಂಡು ಹೋಗ್ಬೇಕು. ಲೇ ಒನ್ ವೇಲ್ ಹೆಲ್ಮೆಟ್ ಇಲ್ದಂಗೆ ಬಂದಿಯಲ್ಲ ಇಲ್ಲಿ. ನಾನು ಹಂಗೆ ಬಂದಿಲ್ಲ, ನಾನು ಹೆಲ್ಮೆಟ್ ಒಳಗಿಟ್ಟೀನಿ. ಹೌದು, ಇಲ್ಲಿ ಊಟ ಮಾಡೋಕ್ಕೆ ಅಂತ ಊಟ ಬಂದಿದ್ದಿತ್ತು. ಚಿಂಟು ಏನು ಮಾಡ್ದ, ಅಲ್ಲಿಂದ ಈ ಕಡೆಯಿಂದ ತಿರ್ಸ್ಕೊಂಡು ಬಂದ್ಬಿಟ್ಟ. ಪೊಲೀಸ್ ಇಲ್ಲೇ ಇದ್ರು, ಅಲ್ಲಿ ನೋಡಿ ಅಲ್ಲಿದ್ದಾರೆ. ಪಾಪ ಅವ್ರು ಹಿಡಿದು ಸರಿಯಾಗಿ ಬೈದ್ರು ಚಿಂಟುಗೆ. ನಿಮಗೂ ಬೈದ್ರಾ? ಹಾಂ, ಚಿಂಟು ಮಾತ್ರ ಅಷ್ಟೇನಾ? ನಮ್ಮ ಮನೆ ಹತ್ರ ಇದೆ ಇದು ಭೈರವ ಬಿರಿಯಾನಿ. ಬಾಕಿ ಇಲ್ಲಿ ಎಷ್ಟು ವರ್ಷದಿಂದ ತಿಂತೀವಿಲ್ಲ ನಾವು? ಹುಡ್ದಾಗಿಂದ ಅಲ್ಲ, ಈಗ ಒಂದು ಅರ್ಧ ಗಂಟೆ ಆಗಿತ್ತು ಬಂದಿದ್ದು ನಾವು ತಿಂದ. ಹಾಂ, ಕೂದ್ಲಾಗಿಂದ ಮಾಡ್ಕೊಳ್ಳಿ, ನಿಮ್ಮ ಮುಖ ಕಾಣತ್ತಿಲ್ಲ ಚಿಂಟು. ಈಗ ನಲ್ಲೇ ಇರಾಕಿ ಕಾಣತ್ತಲ್ಲೇ ಚಿಂಟು. ಸೊ ನಾವೆಲ್ಲೇನು ಮಾಡ್ತೀವಿ, ಬಂದು ಕುಷ್ಕ ತೊಗೊತೀವಿ ಮತ್ತು ಕಬಾಬ್ ತೊಗೊತೀವಿ. ಹಾಗೆ ಊಟ ಹೆಂಗಾತು ಮಾಮ್? ಇವರು ಯಾವಾಗಲೂ ಸೂಪರ್ ಬ್ಲಡ್ ಕಾಲ್ಸಲ್ಲೇ ಇರ್ತಾರೆ, ಹೆಲ್ಮೆಟ್ ಆಗ್ತಾ ಇಲ್ಲ ಅವರು. ಸತ್ಯ ಈಸ್ ಇನ್ ಲವ್. ರಗೆ ಪೊಲೀಸ್ ಇಲ್ಲೇ ಇದಾರಲೇ ಪಾಪ, ಅವ್ರು ಇಲ್ಲೇ ಹಿಡಿತಾರೆ. ಚಿಟ್ಟು ಎಲ್ಲೇ? ಅವ್ರು ಮುಂದೆನೇ ಹೋಗ್ತೀನಿ, ನಂಗೆ ಹಿಡಿಯಲ್ಲ. ಲೇ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕ್ಲೇ, ನೀನು ಕರೆಕ್ಟ್ ಆಗಾರ ಮಾಡಲಿ. ನಿನ್ಲೇ ನಿನಗೆ ಮರ್ಯಾದೆ ಐತೋ ಇಲ್ಲ ನಿನಗೆ? ನೀವು ಹೆಲ್ಮೆಟ್ ಎಲ್ಲ ಹಾಕಿರಿ. ನಾವು PUC ಅಲ್ಲಿ ಇರ್ಬೇಕಾರೆ ಹೆಸರು ಎಗ್ರೆಸ್ತಿರ್ಸೋರು ನಮ್ಗೆ. ನಾವು PU ಅಲ್ಲಿ ಇರ್ಬೇಕಾರೆ ಇವರೇ ಇವನು ಚಿಕ್ಕವನೇ, ನಾವು ಚಿಕ್ಕವನೇ. ಇವಾಗ ದೊಡ್ಡವ್ರು ಹುಡಿದೀವಿ ಅಷ್ಟೇ, ಸ್ವಲ್ಪ ಅಷ್ಟೇ. ಹೆಂಗೋರ? ಹಾಂ, ಹೋಗು. ಓಕೆ ಬಾಯ್. ಸತ್ಯ ಈಸ್. ಸೊ ನಮ್ಮ ಇನೋವಾದು ಕೂಡ PPF ಮತ್ತು ಟಿಂಟು ಮಾನಿಟರ್ ಸ್ಪೋಕ್ಸಲ್ಲಿ ಮಾಡಿಸಿದ್ದು. ಬಟ್ ಟಿಂಟ್ ಅದರದ್ದು ಲೈಟ್ ಆಗಿತ್ತು, ಅದಕ್ಕೆ ಆ ಟಿಂಟನ್ನು ತೆಗೆಸ್ಬಿಟ್ಟು ನಾನು ಹುಬ್ಳಿಯಲ್ಲಿ ಬೇರೆ ಮಾಡಿಸಿದ್ದೆ. ನಾನು ಸಿರಾಮಿಕ್ ಟಿಂಟ್ ಮಾಡಿಸಿದ್ದೆ. ಅದು ಪ್ರಾಪರ್ ಕೋಲ್ಡ್ ಇರೋಂಥದ್ದಿದೆ. ಆಮೇಲೆ ಮಿಕ್ಕಿರೋದು ಏನೇನಿತ್ತು ಮೇಂಟೆನೆನ್ಸ್ ಎಲ್ಲದೂ ಕೂಡ ಇನೋವಾದು ಇಲ್ಲೇ ಮಾಡ್ಕೊಂಡಿರೋವಂಥದ್ದು. ನಮ್ಮ ಟ್ರಿಪ್ ಆದಮೇಲೆ ವಾಪಸ್ ಇನೋವಾನ ಒಂದು ಸರಿ ತೊಗೊಂಬರ್ಬೇಕು, ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಳ್ಳೋದು PPF ಇಂದು. ಇವಾಗ ಸದ್ಯಕ್ಕೆ ನಾವು ಮಾಡಿಸ್ಕೊಂಡಿರೋವಂಥದ್ದು ನಮ್ಮ 6Rಗೆ ಏನು ಟ್ಯಾಂಕ್ ಸ್ಲೈಡರ್ಸ್ ಹಾಕ್ಸ್ಕೊಳ್ಳೋಂಥದ್ದಿತ್ತು, ಅದನ್ನು ಹಾಕ್ಸ್ಕೊಂಡಿದ್ವಿ. PPF ಚೇಂಜ್ ಮಾಡಿಸ್ಕೋಬೇಕಾಗಿತ್ತು ಟ್ಯಾಂಕಿದ್ದು, ಅದನ್ನು ಚೇಂಜ್ ಮಾಡಿಸ್ಕೊಂಡ್ವಿ. ನಮ್ಮ S1000RRinದು ಹಿಂದ್ಗಡೆ ಅದೊಂದು ಪಾರ್ಟ್ನ ತರಿಸ್ಬಿಟ್ಟು ಅದನ್ನು ಮತ್ತೆ ಪೇಂಟ್ ಮಾಡಿಸ್ಬಿಟ್ಟು ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಂಡಿರೋಂಥದ್ದಿದೆ. ಸೊ ಆಮೇಲೆ ನಾವು ಗಾಡಿನ ತೊಗೊಂಡೋಗ್ಬೇಕು, ಲೋಡ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಈಗ ರಾಕಿ ಎತ್ಕೊಂಡು ಹೋಗ್ತಾನೆ ಮೋಸ್ಟ್ಲಿ. ಮೀನ್ ವೈಲು ನಾವು ಮಿಂಚುಗೆ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊತಾ ಇರೋಂಥದ್ದು. ಇದೇನು ರಾಕಿದು? ಟ್ಯಾಂಕ್ ಗಾರ್ಡ್ ಅಲ್ಲ, ಕಾರ್ಬನ್ ಫೈಬರು. ಹಾಂ, ಟ್ಯಾಂಕ್ ಸ್ಲೈಡರ್ ಅಂತಾರೆ ಅದಕ್ಕೆ. ಟ್ಯಾಂಕ್ ಸ್ಲೈಡರು ಫುಲ್ಲು ಲುಕ್ ಎನ್ಹಾನ್ಸ್ ಮಾಡುತ್ತೆ. ಪ್ಲಸ್ ಈ ಕಡೆ ಸ್ವಲ್ಪ ಪ್ರೊಟ್ರೂಡ್ ಆಗಿರೋಂಥದ್ರಿಂದ ಈ ಕಡೆ ಸ್ವಲ್ಪ ಸೇಫಾಗೂ ಇರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡಿರೋವಂಥದ್ದು. ಸೊ ಇದಕ್ಕೇನು ಮಾಡಿರೋದು ಅಂತಂದರೆ, ಈ PPF ತೆಗೆಸ್ಬಿಟ್ಟು ಇನ್ನೊಂದು ಸರಿ ಇಲ್ಲಿ ಬಾನೆಟ್ ಆ್ಯಂಡ್ ಸ್ಪೋಕ್ಸಲ್ಲಿ PPF ಹಾಕಿ ಆಮೇಲೆ ಇನ್ಸ್ಟಾಲೇಷನ್ ಮಾಡಿರೋದು. ಸೊ ಎವ್ರಿಥಿಂಗ್ ಆನ್ ಆಲ್ ಆಫ್ ದೀಸ್ ಆರ್ ಎವರಿ ಡೆನಿಸನ್ ಓನ್ಲಿ. ಇದರಲ್ಲೂ ಕೂಡ ಬಜಿತಿ ಮಾಡ್ಕೊಂಡಿರೋಂಥದ್ದು ಏನಿತ್ತಲ್ಲ, ಸೊ ದ್ಯಾಟ್ ವಿ ಹ್ಯಾಡ್ ಟು ರೀಪ್ಲೇಸ್ ಆ್ಯಂಡ್ ದೆನ್ ಗೆಟ್ ಇಟ್ ಪೇಂಟೆಡ್. ಆ ರೀಪ್ಲೇಸ್ ಮಾಡಿರೋಂಥ ಪಾರ್ಟ್ನ ಪೇಂಟ್ ಮಾಡಿಕೊಂಡು ಮಿಕ್ಕಿದಿರೋಂಥ ಪಾರ್ಟ್ನ ಸುಟ್ಟು ಹಾಳಾಗಿರೋಂಥದ್ದನ್ನ ಬೇರೆ ಪಾರ್ಟ್ನ ತಗೊಂಡು ಅದನ್ನು ಕಂಪ್ಲೀಟ್ ಪೇಂಟ್ ಮಾಡಿಬಿಟ್ಟು ಲುಕ್ ಮಾಡಿರೋಂಥದ್ದು. ದಟ್ ಈಸ್ ಹೌ ಇಟ್ ಈಸ್. ನನಗೀಗ ಏನಿದೆ ಅಂತಂದರೆ, ಗಾಡಿಯಲ್ಲಿ ಕೆಳಗಡೆ ಸಿಂಹ ಅಂತ ಬರ್ದಿರೋ ಏನಿದೆಯಲ್ಲ, ಸೊ ಇದು ಗಾಡಿ ನಿಮ್ಗೆ ಈ ಥರ ಓಡ್ತಾ ಇರ್ಬೇಕಾದ್ರೆ ಅಷ್ಟೊಂದು ಕಾಣಲ್ಲ ಅದು, ಬಟ್ ಪಾರ್ಕ್ ಮಾಡಿರ್ಬೇಕಾದ್ರೆ ಕರೆಕ್ಟಾಗಿ ಕಾಣುತ್ತೆ. ನನಗೇನು ಅಂತಂದರೆ, ಸಿಂಹ ಅಂತ ಆಗ್ಬಿಟ್ಟು ಅಲ್ಲಿಂದ ಅಲ್ಲಿವರೆಗೂ ಇರಬೇಕು. ಇವ್ರ ಹತ್ರ ಒಂದು ಕಲರ್ ಇದೆ, ಈ ಕಲರ್ ನನಗೆ ಬೇಕು ಅಂತ ಹೇಳ್ಬಿಟ್ಟು ನೋಡಿ, ಇದು ಕನ್ಫರ್ಮ್ ಕ್ರೋಮ್ ರೆಡ್ ಅಂತ ಇದೆಯಲ್ಲ, ಈ ಕಲರು ಸಿಂಹ ಮಾಡಿಸ್ಬೇಕು ಅಂತ ಆಗ್ಬಿಟ್ಟು ಅಲ್ಲಿ, ಅವಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಪ್ರಾಬಬ್ಲಿ ನಾವು ಆಫ್ಟರ್ ರೈಡ್ ವಿ ಮೈಟ್ ಪ್ಲ್ಯಾನ್ ಫಾರ್ ಸಮ್ ಸಿಲ್ವರ್ ಅದರಲ್ಲಿ ಇರೋವಂಥದ್ದು ಫಾರ್ H2. ನೆವರ್ ನೋ ಅದನ್ನು ಇವನು ಕೂಡ ರ್ಯಾಪ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದ ಅಲ್ಲೇನಾ? ನಿಂಗೆ ಯಾವ ಕಲರ್ ಇಷ್ಟ? ಸಿಲ್ವರು ಚೆನ್ನಾಗಿದೆ, ಬ್ಲ್ಯಾಕ್ ಚಿಕ್ಕದಾಗತ್ತೆ ಬಿಕಾಸ್ ಇಟ್ ಈಸ್ ಸ್ಮಾಲ್ ಗಾಡಿ ಅಲ್ಲ. ಯು ಶುಡ್ ಡೂ ಸಮಥಿಂಗ್ ವಿಚ್ ಇಸ್ ವೆರಿ ಬ್ರೈಟ್. ಇದು ನ್ಯಾಡೋ ಗ್ರೇ ಟೈಪು ಬ್ರೈಟ್ ಮಾಡಿಸ್ಬೇಕು ರಾಕಿ, ಕ್ರೇಜಿ ಕಾಣುತ್ತೆ, ಸಖತ್ ಬ್ರೈಟ್ ಇರಬೇಕು. ಇದು ನೋಡಿ, ಬ್ಲ್ಯಾಕ್ ಇರ್ಬೇಕಾದ್ರೆ ಎಷ್ಟು ಚಿಕ್ಕದಿತ್ತು ಗಾಡಿ ಇದು, ಕರೆಕ್ಟ್ ಅಲ್ಲ? ವೆನ್ ಯು ಮೇಕ್ ಇಟ್ ಮೋರ್ ಬ್ರೈಟ್ ಅಲ್ಲ, ಅವಾಗ ಸಖತ್ ದೊಡ್ಡದು ಕಾಣುತ್ತೆ. ಸೊ ಅಷ್ಟಾಗಿದೆ. ಇನ್ನು ನಮ್ಮದು ಹೈಲೆಕ್ಸ್ ತೊಗೊಂಬಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಸ್ಟಿಕ್ಕರ್ ಹಾಕ್ಸ್ಕೊಬೇಕು. ಪ್ರಾಬಬ್ಲಿ ನಾಳೆ ಬರ್ತೀವಿ ಅದಕ್ಕೆ. ಸೊ ಫಾರ್ ಎನಿ PPF ನೀಡ್ಸ್ ಇನ್ ಬ್ಯಾಂಗ್ಳೂರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಸಾಗರ್ ಎಲ್ಲೋದ್ರು? ಸಾಗರ್ ವೀಡಿಯೋ ಆನ್ ಮಾಡಿದ ತಕ್ಷಣ ಹೋಗ್ಬಿಡ್ತಾರೆ. ಬಟ್ ಟಾಪ್ ನಾಚ್ ಕ್ವಾಲಿಟಿ ಇರುತ್ತೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಅಶ್ಯೂರ್. ಕ್ವಾಲಿಟಿ ಚೆನ್ನಾಗಿರುತ್ತಾ? ಇದು ಚೆನ್ನಾಗಿದೆ, ಗೊತ್ತೇ ಆಗ್ತಿಲ್ಲ. PPF ಇರೋಂಥ ಆ್ಯಕ್ಚುಲಿ ಇದು ಅಂತಲೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಕ್ಲೀನಾಗಿ ಬಂದಿರೋವಂಥದ್ದಿದೆ. ಇಲ್ಲಿ ನೋಡಿ, ಇಲ್ಲಿ ಇದರ ಬಾರ್ಡರ್ಸಲ್ಲಿ ಅಷ್ಟೇ ಗೊತ್ತಾಗುತ್ತೆ ನಮಗೆ PPF ಇದೆ ಅಂತ. ಬಟ್ ಕ್ವಾಲಿಟಿ ಇಸ್ ಟಾಪ್ ಇವ್ರದ್ದು.
ನಮ್ಮ ಇನೋವಾನು ಕೂಡ PPF ಇಲ್ಲೇ ಬಾನೆಟ್ ಆ್ಯಂಡ್ ಸ್ಪೋಕ್ಸಲ್ಲೇ ಮಾಡಿಸಿದ್ದು. ದೊಡ್ಡದೊಂದು ರೈಡಿನ ಪ್ರಿಪರೇಷನ್ ಶುರು ಹಚ್ಕೊಂಡಿದೀವಿ. ಮೀನ್ ವೈಲು RCB ರ್ಯಾಪ್ ಆಗಿರ್ಲಿ, S1000RR, ನಮ್ಮ 6R ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಎಪಿಸೋಡ್ ಇಂದ ದೊಡ್ಡ ರೈಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. Never not, never under yard, never ever, I'm forever on. Check my rep and on, check my repertoire, don't check me now. Let's just checks involved, I've been feeling like I'm next to God. Next to God, next to God.